ಶಬ್ದ, ಗದ್ದಲದ ನಡುವೆ ನಿಮಗೆ ಶಾಂತತೆ ಬೇಕಾ? ಹಾಗಾದರೆ ಈ ಥರ ಆಕ್ಟಿವಿಟೀಸ್ನ ನೀವು ಮಾಡಿ. ನಮಸ್ಕಾರ ಪ್ರೀತಿಯ ಅಭಿಮಾನಿ ದೇವರುಗಳು, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಸೂಪರ್ ಬಿಂದಾಸ್ ಆಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ರಾಜ್ ದಿನಳ್ಳಿ ಯೂಟ್ಯೂಬ್ ಚಾನಲಿಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಫಾರೆಸ್ಟಲ್ಲಿ ಮಾಡಿದ್ದು ಒಂದು ಬ್ಲಾಗ್ ತುಂಬಾ ವೈರಲ್ ಆಯಿತು, ತುಂಬ ಸಪೋರ್ಟ್ ಮಾಡಿದ್ರಿ. ಇವತ್ತು ನನ್ನ ಚಾನಲಿಗೆ ನನ್ನ ದೋಸ್ತ, ನನ್ನ ಫ್ರೆಂಡು, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳುವಂತಹ ಸಮಯ. ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ಕೊಂಡು ಹಾಕಿ ಬೈ. ಮಿಸ್ಟರ್ ಸಲೀಮ್ ಅಂತ ಇದ್ದಾರೆ ನನ್ನ ಜೊತೆಲಿ. ಫಸ್ಟ್ ಟೈಮು ನನ್ನ ಟ್ರಾವೆಲಿಂಗ್ ಬ್ಲಾಗಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಬಸ್ ಯಾವುದು ನಿಮ್ಮದು? ಉಳ್ಳಾಗಡ್ಡಿನ? ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ನಮ್ಮ ಉಳ್ಳಾಗಡ್ಡಿ ಅಂದ್ರೆ ನಮ್ಮ ಬಾಗಲಕೋಟೆನಾ? ಈರುಳ್ಳಿ ಅಂತೀರಿ, ನಾವು ಉಳ್ಳಾಗಡ್ಡಿ ಅಂತೀವಿ. ಉಳ್ಳಾಗಡ್ಡಿ. ಓಕೆ. ರೊಟ್ಟಿ. ರೊಟ್ಟಿ. ನಿಮ್ದು ರಾಗಿ ಮುದ್ದೆ, ನಮ್ದು ರೊಟ್ಟಿ. ರಾಗಿ ಮುದ್ದೆ, ರೊಟ್ಟಿ. ಮೈಸೂರು ಟು ನಿಮ್ದು ಯಾವುದು ಬೈ? ಮೈಸೂರು ಟು ರಾಯಚೂರು. ಮೈಸೂರು ಟು ರಾಯಚೂರು ಫ್ರೆಂಡ್. ಸೊ ಆಕ್ಚುಲಿ ನಮಗೆ ಈ ವರ್ಷದಲ್ಲಿ ನ್ಯೂ ಫ್ರೆಂಡ್ ಅಂದರೆ ನಮ್ಮ ಸಲೀಮ್ ಅವರು. ಹೆಂಗೋ ಕೋಇನ್ಸಿಡೆನ್ಸು, ಯಾವ ಥರ ಫ್ರೆಂಡ್ ಆಯಿತು ಅಂತ ಗೊತ್ತಿಲ್ಲ. ಸೊ ಒಂದು ದಿನ ಮೀಟ್ ಆದ್ವಿ. ನೆಕ್ಸ್ಟು ನೋಡಿ, ಈ ಟ್ರಾವೆಲಿಂಗ್ ಜರ್ನಿಲಿ ನನ್ನ ಜೊತೆಲಿ ಸಾಥ್ ಕೊಟ್ಟಿದ್ದಾರೆ ಇವತ್ತು. ಸೊ ತುಂಬ ಖುಷಿ, ಹ್ಯಾಪಿ. ವೆಲ್ಕಮ್ ರಾಜ್ ದಿನಳ್ಳಿ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ಬಿಡಿಸಿದ್ದೀವಿ ಒಂದು 5 ವರ್ಷ. ಓಕೆ. ಕೆಲಸ ಕೊಡಿಸಿ ಈಗ ಏನೋ ಕೈಯಲ್ಲಿ ಒಂದು ಸಣ್ಣ ಕೆಲಸ ಕಲ್ತ್ಕೊಂಡು ಏನೋ ಬದುಕ್ತಾ ಇದ್ದೀವಿ ಜೀವನ. ನೋ ಪ್ರಾಬ್ಲಮ್. ಏನೋ ಒಂದು ಕೆಲಸ ಮಾಡಲೇಬೇಕು. ಇಂಟ್ರೆಸ್ಟಿಂಗ್ ಏನಪ್ಪ ಅಂದರೆ, ಒಂದು ಈ ಬ್ಲಾಗು ಒಂದು ಅಡ್ವೆಂಚರ್ ಆಗಿರುತ್ತೆ. ಆಮೇಲೆ ಈ ಅಂದರೆ ಒಂದು ಫಾರೆಸ್ಟ್ ಬ್ಲಾಗ್ನ ನಾವು ಮಾಡ್ತಿದ್ದೀವಿ. ಸೊ ಲಾಸ್ಟು ಒಂದು ಫಾರೆಸ್ಟ್ ಬ್ಲಾಗ್ ಮಾಡಿದೆ. ಈ ಬ್ಲಾಗಲ್ಲಿ ಬಂದು ಒಂದು ಸಣ್ಣದಾಗಿ ಒಂದು ಕುಕ್ಕಿಂಗ್ ವೀಡಿಯೋಸ್ನ ಕೂಡ ನಾವು ಮಾಡ್ತೀವಿ. ಮತ್ತು ಈ ವಿಡಿಯೋದಲ್ಲಿ ಫಾರೆಸ್ಟ್ ಟ್ರಿಪ್ ಹೇಗಿರುತ್ತೆ, ಆ ಎಕ್ಸ್ಪೀರಿಯನ್ಸ್ ಹೇಗಿದೆ ನಮ್ಮ ಸಲೀಮ್ ಅವ್ರ ಜೊತೆಲಿ, ಎಲ್ಲವನ್ನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆಲಿ ಹಂಚ್ಕೊಳ್ತೀನಿ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕೊನೆಯವರೆಗೂ ನೋಡೋದ್ರಿಂದ ಕೆಲವೊಂದು ಇನ್ಫಾರ್ಮೇಷನ್ಗಳು ನಿಮಗೆ ಸಿಗ್ಬೋದು, ಡೌಟೇ ಇಲ್ಲ. ಏನು ಪ್ಲಾನ್ ಇದೆ ಮುಂದೆ ಇವಾಗ ನನ್ಗಂತೂ ಗೊತ್ತಿಲ್ಲ. ಪ್ಲಾನಿಂಗ್ ಏನಪ್ಪ ಅಂದ್ರೆ, ಒಂದು ಚಿಕ್ಕದಾಗಿ ಒಂದು ಕಾಡಿಗೆ ಹೋಗ್ತಿದ್ದೀವಿ ನಾವು ಇವತ್ತು. ಸೊ ಕಾಡಲ್ಲಿ ಏನು ಎಕ್ಸ್ಪೀರಿಯನ್ಸ್ ಆಗುತ್ತೆ, ಒಂದು ಕಾಡಲ್ಲಿ ಬ್ಲಾಗ್ ನಾವು ಮಾಡೋಣ. ಲಾಸ್ಟ್ ವಿಡಿಯೋದಲ್ಲಿ ಆಕ್ಚುಲಿ ಕಾಡಿಂದ ಮಾಡಿದ್ದೆ, ಬಟ್ ಬರ್ತೀನಿ ಅಂತ ಹೇಳಿದ್ದೆ ಲಾಸ್ಟ್ ವಿಡಿಯೋದಲ್ಲಿ. ಓಕೆ. ನನ್ನಿಂದ ಬರೋಕ್ಕಾಗಲಿಲ್ಲ. ತುಂಬಾ ಖುಷಿ ನನ್ನ ಜೊತೆ ಬರ್ತಿರೋದು ಇವತ್ತು. ಯಾಕಂದ್ರೆ ಒಂದು ಸೋಲೋ ಟ್ರಾವೆಲ್ ಮಾಡಿದಾಗ ಜೊತೆಲಿ ಯಾರಾದ್ರೂ ಇತ್ತು ಅಂದ್ರೆ ಅದು ಜರ್ನಿನೇ ತುಂಬಾ ಹ್ಯಾಪಿನೆಸ್ ಕೊಡುತ್ತೆ, ಸಿಕ್ಕಾಪಟ್ಟೆ ಹ್ಯಾಪಿನೆಸ್ ಕೊಡುತ್ತೆ. ಯಾಕಂದ್ರೆ ನೀವು ಒಬ್ಬೊಬ್ಬರೇ ಟ್ರಾವೆಲ್ ಮಾಡಿದಾಗ ಅದೊಂದು ಅಷ್ಟೊಂದು ಕ್ರೇಜ್ ಅನ್ಸಲ್ಲ. ಈಗ ಯೂಟ್ಯೂಬ್ ಜರ್ನಿನೇ ಇರ್ಬೋದು, ಬೇರೆ ಬೇರೆ ಏನೋ ಒಂದು ಪ್ರೊಫೆಷನಲ್ಲಿ ಯಾರಾದ್ರೂ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂದರೆ ಫಸ್ಟು ಕಾಮನ್ ಆಗಿ ಬೇಸಿಕ್ ಅದೇ ಇರುತ್ತೆ. ಯಾಕಂದ್ರೆ ಈ ಪ್ರಾಬ್ಲಮ್ ಇಂದಾನೇ ಸ್ಟಾರ್ಟ್ ಆಗೋದು. ಅಂದರೆ ಕ್ಯಾಮ್ರಾ ಫ್ರೆಂಡ್ಲಿ ಆಯಿತು ಅಂತ ಆಗ್ತಾ ಒಂದು ಪ್ರಾಕ್ಟೀಸ್ ಆಗ್ತಾ ಏನಾಗುತ್ತೆ ಅಂದರೆ, ಈಸಿಯಾಗಿ ಒಂದು ಕ್ಯಾಮ್ರಾನೇ ನೀವು ಫ್ರೆಂಡ್ ಅಂತ ತಿಳ್ಕೊಂಡಾಗ ಈಸಿಯಾಗಿ ನೀವು ಹೋಗ್ಬೋದು. ನನ್ನ ಲಾಸ್ಟ್ ವಿಡಿಯೋ ಒಂದು ಫಾರೆಸ್ಟಲ್ಲಿ ನಾನು ಒಂದು ಟ್ರಾವೆಲಿಂಗ್ ಬ್ಲಾಗ್ ಮಾಡಿದ್ದೆ. ತುಂಬಾನೇ ಚೆನ್ನಾಗಿ ಬಂತು, ನಿಮ್ಮ ಸಪೋರ್ಟ್ ತುಂಬಾನೇ ಚೆನ್ನಾಗಿತ್ತು. ಇವತ್ತು ನಾವು ಹೊರಟಿರುವಂಥದ್ದು ಒಂದು ಫಾರೆಸ್ಟಲ್ಲಿ ಒಂದು ಚಿಕ್ಕದಾಗಿ ಕ್ಯಾಂಪಿಂಗ್ ಥರ ಮಾಡೋಣ ಅಂತ. ಬಟ್ ಆ್ಯಕ್ಚುಲಿ ನಾವು ಕ್ಯಾಂಪಿಂಗ್ ಟೆಂಟ್ನ ಏನು ಯೂಸ್ ಮಾಡಲ್ಲ. ಈ ಬ್ಲಾಗಲ್ಲಿ ಒಂದು ಚಿಕ್ಕದಾಗಿ ಒಂದು ಕುಕ್ಕಿಂಗ್ ಮಾಡಿ ಒಂದು ಎಲ್ಲವನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಇವತ್ತು ನಮ್ಮ ಸಲೀಮ್ ಅವರು ಕೂಡ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಅಂದ್ರೆ ಸೋಲೋ ಟ್ರಾವೆಲ್ ಮಾಡ್ತಿದ್ದೀರಾ ಅಂದ್ರೆ ಜೊತೆಲಿ ಯಾರಾದ್ರೂ ಇತ್ತು ಅಂದ್ರೆ ಅದು ಸೇಫ್ ಆಗಿರ್ತೀವಿ. ಯಾಕಂದ್ರೆ ಒಂದು ಧೈರ್ಯ, ನೀವು ಒಬ್ಬೊಬ್ಬರೇ ಒಂದು ಪ್ಲೇಸಿಗೆ ಹೋದಾಗ ಏನಾಗುತ್ತೆ ಅಂದ್ರೆ ಎಲ್ಲಿಂದ ಪ್ರಾಣಿಗಳು ಅಟ್ಯಾಕ್ ಆಗ್ಬೋದು ಅನ್ನೋ ಥರ ಭಾವನೆಗಳು ತುಂಬಾನೇ ಇರುತ್ತೆ. ಬಟ್ ಜೊತೆಲಿ ಯಾರಾದ್ರೂ ಇದ್ದಾಗ ಏನಾಗುತ್ತೆ ಅಂದ್ರೆ ತುಂಬಾ ಧೈರ್ಯ ಬರುತ್ತೆ. ನೀವು ಎಂಥ ಕೆಲಸನೂ ಕೂಡ ಈಸಿಯಾಗಿ ಮಾಡುವಂಥ ಎಬಿಲಿಟಿ ನಿಮ್ಮಲ್ಲಿ ಬರುತ್ತೆ. ಆಯ್ತು, ಆಮೇಲೆ ಎಂಟ್ರೆನ್ಸ್ ಆಗ್ತಿದ್ದೀವಿ. ಎಂಟ್ರೆನ್ಸ್ ಆಯಿತು. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ಒಂದು ಕ್ಯಾಂಪಿಂಗು, ಒಂದು ಸೋಲೋ ಕ್ಯಾಂಪಿಂಗ್ನ ನೀವು ಮಾಡ್ತಿದ್ದೀರಾ ಅಂದರೆ ಒಂದು ಸೇಫ್ ಆದಂಥ ಒಂದು ಪ್ಲೇಸ್ನ ಫಸ್ಟು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಅಯ್ಯೋ, ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಯಾವ್ದಾದ್ರು ಒಂದು ಅನಿಮಲ್ಸ್ ಅಟ್ಯಾಕ್ ಆಯಿತು ಅಂದರೂ ನಾವು ಈಸಿಯಾಗಿ ಅಲ್ಲಿಂದ ಬರ್ಬೋದು. ಬಟ್ ನಾವೇನು ಮಾಡ್ತೀವಿ, ಎಲ್ಲೋ ಒಂದು ರ್ಯಾಂಡಮ್ ಆಗಿ ಒಂದು ಪ್ಲೇಸ್ನ ನಾವು ಸೆಲೆಕ್ಟ್ ಮಾಡ್ಕೊತೀವಿ. ಅದರಿಂದ ಏನಾಗುತ್ತೆ ಅಂದರೆ ಕೆಲವೊಂದು ಟೈಮಲ್ಲಿ ಬೇರೆ ಬೇರೆ ಪ್ರಾಬ್ಲಮ್ನ ನಾವೇ ಕ್ರಿಯೇಟ್ ಮಾಡ್ಕೊತೀವಿ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಸಲೀಮ್ ಅವರು ಸ್ವಲ್ಪ ಫಿಯರ್ ಅಲ್ಲಿ ಇದ್ದಾರೆ. ಯಾಕಂದ್ರೆ ಫಸ್ಟ್ ಟೈಮ್ ನನ್ನ ಜೊತೆಲಿ ಅವ್ರ ಊರಲ್ಲಿ ಕಾಡಲ್ಲಿ ತಿರ್ಗಾಡಿ ಇರ್ಬೋದು.
ನಮ್ಮ ಬೇರೆ. ಹೌದು, ಆಕ್ಚುಲಿ ನನ್ನ ಜೊತೆಲಿ ಫಸ್ಟ್ ಟೈಮ್ ಬರ್ತಿದ್ದಾರೆ, ಅವ್ರಿಗೆ ಸ್ವಲ್ಪ ಭಯನೇ. ಏನು ಪ್ರಾಬ್ಲಮ್ ಇಲ್ಲ, ಅಷ್ಟೊಂದು ಡೀಪ್ ಆಗಿರುವಂಥ ಫಾರೆಸ್ಟು ಅಲ್ಲ. ಯಾಕಂದರೆ ಫಾರೆಸ್ಟ್ ಅಂದ ತಕ್ಷಣ ನಾವು ಸೇಫ್ ಆಗಿರಬೇಕಾಗುತ್ತೆ. ಈ ಯಾವ ಫಾರೆಸ್ಟ್ ಅಂತ ನಾನು ಹೇಳಲ್ಲ, ಸೊ ಕಾನ್ಫಿಡೆನ್ಷಿಯಲ್ ಆಗಿರ್ತೀನಿ. ಸೊ ಈಗ ಬೈ ನಾವು ಒಂದು ಒಳ್ಳೆ ಜಾಗನ ಇವಾಗ ಸೆಲೆಕ್ಟ್ ಮಾಡ್ಕೊಬೇಕು. ಯಾಕಂದರೆ ಒಂದು ಚಿಕ್ಕದಾಗಿ ಕುಕ್ಕಿಂಗ್ ಮಾಡೋಣ. ನೀವೇನು ಹೆದರಬೇಡಿ, ನನ್ನ ಜೊತೆ ಇದ್ದೀನಿ. ಜಾಗ ಹೊಸ ಅಂದರೆ ಹಿಂಗಲ್ಲಿ ಒಂದು ಮ್ಯಾಗಿ ಪಾಸ್ತಾನ ಮಾಡ್ತಿದ್ದೀವಿ. ಮ್ಯಾಗಿ ಪಾಸ್ತಾನ ಮಾಡೋ ವಿಧಾನಗಳು ಹೇಗೆ, ಈ ರೆಸಿಪಿನ ನಿಮ್ಮ ಜೊತೆ ನಾನು ಹಂಚ್ಕೊತೀನಿ. ಸೊ ನೋಡಿ, ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ನೀರು ತೊಗೊಂಡಿದ್ದೀನಿ, ಪ್ಲಸ್ಸು ಮ್ಯಾಗಿ ಪಾಸ್ತಾ ತೊಗೊಂಡಿದ್ದೀನಿ, ಜೊತೆಲಿ ಹಾಲು ಇದೆ, ಮತ್ತು ಉಳ್ಳಾಗಡ್ಡಿನೂ ಕೂಡ ಇದೆ. ನೋಡಿ, ಉಳ್ಳಾಗಡ್ಡಿ ಅಂದರೆ ನಮ್ಮ ಫ್ರೆಂಡ್ ಬಂದಿದ್ದ ತಕ್ಷಣ ಉಳ್ಳಾಗಡ್ಡಿ ಅಂತ ಬಂದಾಯಿತು ನನ್ನ ಬಾಯಿಲಿ. भाई मजा आया. ಗಾಳಿ ಇಲ್ಲ ಅಂದರೆ ಬೆಟರ್ ಅಲ್ಲ ಬೈ? ಗಾಳಿ ಇಲ್ಲ ಅಂದರೆ ಬೆಟರ್, ಬಟ್ ಕಾಡಂದಮೇಲೆ ಕಾಮನಾಗಿ ಗಾಳಿ ಬರುತ್ತೆ. ಟೆಂಟು ನೈಟ್ ಹೊತ್ತು ಟೆಂಟು ಇದ್ದರೆ ಉಪಯೋಗ ಅಲ್ವಾ? ಇವಾಗ ಏನು ಹಾಕ್ತಿರ್ಲಿ? ಸೊ ಈಗ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ. ಡೌನಲ್ಲಿದೆ ಬೈ, ಸ್ವಲ್ಪ ಇದು ಹಾಕ್ಕೊಂಡು ಇಲ್ಲ ಆಗುತ್ತೆ. ಕ್ಲೀನ್ ಮಾಡಿದೆ. ಎಣ್ಣೆನ ಲೈಟಾಗಿ ಅದು ಸ್ವಲ್ಪ ಎಣ್ಣೆ, ಜಾಸ್ತಿ ಎಣ್ಣೆನ ಯೂಸ್ ಮಾಡ್ಕೋಬೇಡಿ. ಆಮೇಲೆ ಇದಕ್ಕೆ ಕಾದಿರೋ ಎಣ್ಣೆಗೆ ನಾನು ಸ್ವಲ್ಪ ಈರುಳ್ಳಿನ ಹಾಕ್ಕೊತಿದ್ದೀನಿ. ಈರುಳ್ಳಿ ಅನ್ಬೇಡಿ ಬೈ, ನಮ್ಮ ಭಾಷೆಯಲ್ಲಿ ಹೇಳಿ. ಹಾಂ, ಉಳ್ಳಾಗಡ್ಡಿ ಅಂತ ಹೇಳಿ. ಇದಕ್ಕೆ ಎಷ್ಟು ಬೇಗ ಮರ್ಕೋಬಿಟ್ರಿ. ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಇದ್ದರೆ ಅದು ಬೇರೆ ಟೇಸ್ಟ್ ಕೊಡುತ್ತೆ ಅಲ್ವಾ ಬೈ? ಹಾಂ. ಉಳ್ಳಾಗಡ್ಡಿ ಜೊತೆಲಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಇದು ಗೋಲ್ಡನ್ ಕಲರ್ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು ಬೈ. ಉಳ್ಳಾಗಡ್ಡಿನ ಸ್ವಲ್ಪ ಈ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊತಾ ಇರಬೇಕು. ಇದಾದಮೇಲೆ ನಿಮಗೆ ಬೇಕಾದರೆ ಆಲೂಗಡ್ಡೆನ ಸ್ವಲ್ಪ ಹಾಕ್ಕೊಳ್ಳಿ. ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಲೈಟಾಗಿ ಕಟ್ ಮಾಡ್ಕೊಬೇಕು. ಇದು ನಿಮ್ಮ ಪಾಸ್ತಾ ಜೊತೆ ತಿಂದಾಗ ತುಂಬ ಟೇಸ್ಟ್ ಕೊಡುತ್ತೆ ಬೈ ಇದು. ಅದಕ್ಕೆ ಆಲೂಗಡ್ಡೆ ತುಂಬ ಟೇಸ್ಟ್ ಕೊಡುತ್ತೆ. ಅಂದರೆ ಈ ಎಣ್ಣೆಲೇ ಬಾಯ್ಲ್ ಆದರೆ ಚೆನ್ನಾಗಿರುತ್ತೆ, ಫ್ರೈ ಆಗಬೇಕು ಚೆನ್ನಾಗಿ. ಉಳ್ಳಾಗಡ್ಡಿ ಮತ್ತು ಆಲೂಗಡ್ಡೆನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಯಾಕಂದರೆ ನಾನು ಎಲ್ಲ ಕ್ಯಾಂಪಿಂಗಲ್ಲಿ ಬರೀ ಮ್ಯಾಗಿನ ಮಾಡ್ತಿದ್ದೆ. ಎಲ್ಲ ಆಡಿಯನ್ಸ್ಗಳು ಏನು ಮಾಡ್ತಿದ್ದೆ ಅಂದರೆ, ಬೈ ಬರೀ ನೀವು ಮ್ಯಾಗಿನೇ ಮಾಡ್ತಿದ್ದೀರಾ, ಡಿಫ್ರೆಂಟಾಗಿ ಯಾವುದಾದ್ರು ಒಂದು ಅಡುಗೆನ ಮಾಡಿ ತೋರಿಸಿ ಅಂತ ಹೇಳಿದ್ದಕ್ಕೆ ಸೊ ಇವತ್ತು ನಾನು ಪಾಸ್ತಾನ ಮಾಡ್ತಿದ್ದೀನಿ. ಪಾಸ್ತಾಗೆ ಮ್ಯಾಗಿಗೆ ಏನು ಡಿಫ್ರೆಂಟ್? ಮ್ಯಾಗಿ ಡಿಫ್ರೆಂಟು, ಪಾಸ್ತಾ ಡಿಫ್ರೆಂಟು. ಅಂದರೆ ಮ್ಯಾಗಿನೇ, ಪಾಸ್ತಾನೇ. सब क्या देखना पड़ रहा है? अच्छा है मैं अंधा हूँ. ಸ್ವಲ್ಪ ಇದು ಫ್ರೈ ಆಗಿದೆ ಆಲೂಗಡ್ಡೆ ಮತ್ತು ಈರುಳ್ಳಿ. ಇದಕ್ಕೆ ನಾನು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊತೀನಿ. ನೀರನ್ನು ಆ್ಯಡ್ ಮಾಡ್ಕೊತೀನಿ ಇದಕ್ಕೆ. ಸೊ ಇದಕ್ಕೆ ನೀರನ್ನು ಆ್ಯಡ್ ಮಾಡ್ಕೋಬೇಕು. ನೀರು ಆ್ಯಡ್ ಆದಮೇಲೆ ಸ್ವಲ್ಪ ಬಾಯ್ಲ್ ಆಗಕ್ಕೆ ಬಿಡಬೇಕು ನೀರು. ಯಾಕಂದರೆ ಆಲೂ ಮತ್ತು ಈರುಳ್ಳಿ ಇದರಲ್ಲೂ ಬಾಯ್ಲ್ ಆಗಬೇಕು ಸ್ವಲ್ಪ. ಅಂದರೆ ನಿಮ್ಗೆ ರುಚಿಗೆ ತಕ್ಕಂತೆ ಇದಕ್ಕೆ ನೀವು ಕೆಲವೊಂದು ವೆಜಿಟೇಬಲ್ಸ್ನ ಆ್ಯಡ್ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ಇದು ನನ್ನ ರುಚಿ ತಿಂದು ನೋಡಿ, ಇವತ್ತು ಹೊಟ್ಟೆ ಸಿತ್ತಿದೆಯಲ್ವಾ, ನೋಡೋಣ. ಸಕ್ಕದಾಗಿರುತ್ತೆ. ಪಾಸ್ತಾನ ಆ್ಯಡ್ ಮಾಡ್ತಿದ್ದೀವಿ ಈಗ. ಪಾಸ್ತಾ ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಳ್ಳಿ. ಯಾಕಂದರೆ ಪಾತ್ರೆ ಸೈಜು ಒಂದು ಸ್ವಲ್ಪ ಚೆನ್ನಾಗಿತ್ತು ಅಂದರೆ ಪಾಸ್ತಾ ಜಾಸ್ತಿ ಹಾಕ್ಕೊಳ್ಳಿ. ಯಾಕಂದರೆ ಇದು ಒಂದು ಪ್ಯಾಕೆಟ್ ತಂದರೆ ನೀವು 2 ಮೆಂಬರ್ಸ್ ಈಸಿಯಾಗಿ ತಿನ್ಬೋದು. ಸೊ ಹಾಗಾಗಿ ನಾನು ಎಷ್ಟು ಬೇಕು ಅಷ್ಟು ಪಾಸ್ತಾನ ಮಾತ್ರ ಈ ಬಾಯ್ಲ್ ವಾಟ್ರಲ್ಲಿ ಹಾಕ್ಕೊತಿದ್ದೀನಿ. ಈಗ ಇದನ್ನು ಹಾಕೊಂಡ್ಮೇಲೆ ಬಾಯ್ಲ್ ಆಗಿ ಒಂದು 5 ಮಿನಿಟ್ ಇದನ್ನು ಬಿಡಬೇಕು. 5 ಮಿನಿಟ್ ಬಿಟ್ಟ ಮೇಲೆ ನೀವು ಮಸಾಲೆ ಇದ್ರ ಜೊತೆಲಿರುವಂತಹ ಮಸಾಲೆನ ಯೂಸ್ ಮಾಡ್ಕೋಬೇಕು. ಸೊ ಇನ್ನೊಂದೇನಪ್ಪ ಅಂದರೆ, ಈ ಕ್ಯಾಂಪಿಂಗ್ ಅಂತೆಲ್ಲ ಬಂದಾಗ ಈ ಥರ ಈಸಿಯಾಗಿ ಇರುವಂಥ ಅಡುಗೆನ ನಾವು ಮಾಡ್ಕೊಬೇಕಾಗತ್ತೆ. ಯಾಕಂದರೆ ಕ್ಯಾಂಪಿಂಗಲ್ಲಿ ನಾವು ತುಂಬ ಒಂದು 2 ಅವರ್ಸ್ 3 ಅವರ್ಸ್ ಅಡುಗೆ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಆಗಲ್ಲ. ಯಾಕಂದರೆ ಈಸಿಯಾಗಿ ಒಂದು 10 ಮಿನಿಟ್ಸಲ್ಲಿ ರೆಡಿ ಆಗುವಂಥ ಅಡುಗೆನೇ ಮಾಡ್ಕೊಬೇಕು. ಸೊ ಹಾಗಾಗಿ ನಾನು ಲಾಸ್ಟು ಎಲ್ಲೋ ಒಂದು ಫಾರೆಸ್ಟಲ್ಲಿ ಹೋಗಿ ನೀವು ಕ್ಯಾಂಪಿಂಗ್ ಮಾಡಿಕೊಂಡು ಅಡುಗೆ ಎಲ್ಲ ಮಾಡಬೇಕು ಅಂದರೆ ಒಂಥರ ಭಯ ಇರುತ್ತೆ. ಎಷ್ಟು ಬೇಗ ಅಡುಗೆ ಆದರೆ ಸಾಕು ಅನ್ನೋ ಒಂದು ಮೆಂಟಾಲಿಟಿ ನಮ್ಮಲ್ಲಿರುತ್ತೆ. ಸೊ ಇದನ್ನು ನಾವು ಇನ್ನೊಂದು ಸ್ವಲ್ಪ ನೀರು ಸ್ವಲ್ಪ ಕಡಿಮೆ ಇದೆ ಅನಿಸುತ್ತೆ, ನಾನು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ತೀನಿ. ಬಾಯ್ಲ್ ಆಗಿದ ತಕ್ಷಣ ನೆಕ್ಸ್ಟು ಏನು ಮಾಡಿ ಅಂದರೆ,
ಪಾಸ್ತಾ ಜೊತೆಲಿ ಸಿಗುವಂತಹ ಮಸಾಲೆನ ಯೂಸ್ ಮಾಡ್ಕೊಳ್ಳಿ. ನೋಡಿ ಈಗ ನಾನು ಮಸಾಲೆನ ಯೂಸ್ ಮಾಡ್ತೀನಿ. ಇದೆ ಬೈ, ಅದ್ರೊಳಗಡೆ ಇದೆ ಅಲ್ಲ, ಎಲ್ಲಿ ಏನಿದೆ ಅದು ಒಳಗಡೆ? ಇದ್ರ ಒಳಗಡೆ ಗ್ರೀನ್ ಕಲರು. ಈ ಪಾಸ್ತಾ ಜೊತೆಲೆ ನಿಮ್ಗೆ ಇದು ಸಿಗುತ್ತೆ ಬೈ, ಕೆಲವೊಂದು ವೆಜಿಟೇಬಲ್ಸ್ ಕೊಟ್ಟಿರ್ತಾನೆ ಆಲ್ರೆಡಿ, ಇದ್ರಲ್ಲಿ ಕೊಟ್ಟಿರ್ತಾನೆ. ಅಂದ್ರೆ ನಾವು ಆ್ಯಡ್ ಮಾಡ್ಕೊಬೇಕಷ್ಟೇ. ನಿಮ್ಗೆ ಬೇಕು ಅಂದ್ರೆ ನೀವು ಆ್ಯಡ್ ಮಾಡ್ಕೊಬೇಕು. ಆಮೇಲೆ ಎಷ್ಟು ನಿಮಿಷ ಆಗ್ಬೇಕು ಬೈ ಅದು? ಒಂದು 5 to 10 minutes ಬಿಟ್ರೆ ಸಾಕು. ಹೌದಾ? ಅಷ್ಟು 5 to 10 minutes ಅಲ್ಲಿ ಆಗುತ್ತೆ. ಬೇಕೇ ಬೇಕು ಅಷ್ಟು. ಈಗ ಪಾಸ್ತಾನ ಟೇಸ್ಟ್ ಮಾಡ್ತಿದ್ದೀವಿ. ಬೈ ಹೇಗಿದೆ ಅಂತ ಹೇಳ್ಬೇಕು, ಓಕೆನಾ? ಹೇಗಿದೆ? ಸೂಪರಾ? ಚೆನ್ನಾಗಿದೆ ಬೈ. ನಮ್ಮ ಸಲೀಮ್ ಅವ್ರು ಏನು ಗೊತ್ತಾ, ಫಸ್ಟ್ ಟೈಮು ನನ್ನ ಜೊತೆಲಿ ಕಾಡಿಗೆ ಬಂದು ಸಿಕ್ಕಾಪಟ್ಟೆ ಫಿಯರ್ ಆಗ್ತಿದ್ದಾರೆ. ಸೊ ಏನಿಲ್ಲ, ಅಷ್ಟು ಸೇಫ್ ಆಗಿದ್ದೀವಿ ನಾವು. ಹಂಗಲ್ಲ ಬೈ, ನಾನು ಬಂದಿರೋದೇ ಫಸ್ಟ್ ಟೈಮು, ನನಗೆ ಜಾಗನೇ ಗೊತ್ತಿಲ್ಲ. ಒಂದ್ಸರಿ ಬಂದಿದ್ರಲ್ಲ ಅವಾಗ ಕುಡೀರಿ. ಗೊತ್ತು.